ಶಿವಪ್ರಸಾದ್, ಭಗವಂತ, ನಿನ್ ಕಣ್ಣೀರು ಬತ್ತೋಗಿದ್ಯಾ? ಯಾಕೆ ಭಗವಂತ ಹೀಗೆ ಕೇಳ್ತಾ ಇದೆಯಾ? ಅವಮಾನ ಆದ್ರೂ ನಿನ್ ಕಣ್ಣಲ್ಲಿ ನೀರ್ ಬರ್ತಿಲ್ವಲ್ಲ, ಅದಕ್ಕೆ. ನೀರು ಕಳ್ಳ ಅಂತ ನೀನು ನನ್ನ ಆಡ್ಕೋತಾ ಇದೀಯಾ ಭಗವಂತ? ಅಲ್ಲ, ಒಡವೆ ಕದಿಲಿಲ್ಲ, ದುಡ್ಡು ಕದಿಲಿಲ್ಲ, ಆದರೂ ಕಳ್ಳ ಅನ್ನೋ ಪಟ್ಟಿ ಬಂದ್ಬಿಡ್ತು ಹಣೆ ಮೇಲೆ. ಈಗ್ಲಾದ್ರೂ ನೀರಿನ ಬೆಲೆ ಏನು ಅಂತ ಅರ್ಥ ಆಯ್ತಾ ಶಿವಪ್ರಸಾದ್? ಅಂದರೆ ಇದನ್ನೆಲ್ಲ ನನಗೆ ಅರ್ಥ ಮಾಡಿಸೋದಕ್ಕೆ ನೀನು ಮಾಡಿದ ಕೆಲಸನ ಭಗವಂತ ಇದು? ನಾನು ಯಾರಿಗೂ ಅರ್ಥ ಮಾಡಿಸಲ್ಲ ಶಿವಪ್ರಸಾದ್. ನಾನು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳೋ ಸಂದರ್ಭನೋ ಸೃಷ್ಟಿ ಮಾಡ್ತೀನಿ. ಅದ್ರ ಮೇಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಕೈ ಚೆಲ್ಬೇಕಾಗತ್ತೆ. ತಪ್ಪಾಯ್ತು ಭಗವಂತ, ನೀರಿನ ಬೆಲೆ ಗೊತ್ತಿಲ್ಲದೆ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ಶಿವಪ್ರಸಾದ್, ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನ ಕ್ಷಮೆ ಮೂಲಕ ಸರಿಪಡಿಸಬಹುದು, ತಿದ್ಕೊಳ್ಳೋದ್ರ ಮೂಲಕ ಸರಿಪಡಿಸಬಹುದು. ಆದ್ರೆ ಕೆಲವೊಂದು ತಪ್ಪುಗಳನ್ನ ಏನೇ ಮಾಡಿದ್ರೂ ಸರಿಪಡಿಸಕ್ಕಾಗಲ್ಲ. ಅಂತಹ ಸಮಸ್ಯೆಯಲ್ಲಿ ನೀರು ಕೂಡ ಒಂದು. ನೀರನ್ನ ಪೋಲು ಮಾಡ್ತಾ ಖಾಲಿ ಆದ್ಮೇಲೆ ನೀನ್ ಕ್ಷಮೆ ಕೇಳೋದ್ರಿಂದ ಪೋಲಾದ ನೀರು ವಾಪಸ್ ಬರುತ್ತಾ? ಬಾವಿ ಬತ್ತೋವರೆಗೂ ಸಾಗರದ ಮಹತ್ವ ಅರಿವಾಗೋದಿಲ್ಲ. ಎಲ್ಲವೂ ಬರಡಾದ ಮೇಲೆ ನೀರಿನ ಮಹತ್ವ ಅರಿವಾದರೆ ಪ್ರಯೋಜನ ಇಲ್ಲ. ಅಲ್ಲ ಭಗವಂತ, ನನಗೊಂದು ಡೌಟು. ಭೂಮಿ ತುಂಬ ನೀರಿದೆ, ಅದರಲ್ಲೂ ಮುಕ್ಕಾಲು ಭಾಗ ನೀರೇ ಇರೋದು, ಆದರೂ ನೀರಿಗೆ ಯಾಕೆ ಇಷ್ಟೊಂದು ಬೆಲೆ? ನಿನ್ನ ಪ್ರಶ್ನೆ ಸರಿಯಾಗೇ ಇದೆ ಶಿವಪ್ರಸಾದ್. ಅತಿಯಾಗಿ ನಿರಾಯಾಸವಾಗಿ ಯಾವುದೇ ಕಷ್ಟ ಇಲ್ಲದೆ ಉಚಿತವಾಗಿ ಸಿಗುವಂಥದ್ದಕ್ಕೆ ಮನುಷ್ಯ ಬೆಲೆ ಕೊಡೋದೇ ಇಲ್ಲ. ಅದು ಸಂಬಂಧವೇ ಆಗಲಿ, ಸಂಬಳವೇ ಆಗಲಿ, ಸಾಂತ್ವನವೇ ಆಗಲಿ, ಸಾಮರಸ್ಯವೇ ಆಗಲಿ, ಹೇರಳವಾಗಿ ಸಿಗುವುದರಿಂದ ಅದಕ್ಕೆ ಬೆಲೆ ಇದೆ. ಆದರೆ ಕಣ್ಣೀರು ಹನಿಯಾಗಿ ಸಿಗುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಕಣ್ಣೀರಿಗೆ ಬೆಲೆ. ಬೆವರು ತೊರೆಯಾಗಿ ಹರಿದರೂ ಅದಕ್ಕೆ ಬೆಲೆ ಇಲ್ಲ. 100ಕ್ಕೆ 100 ಸತ್ಯ ಭಗವಂತ. ಕಳ್ಳ ಸುಳ್ಳ ಮೋಸ ಮಾಡೋರು ಕಣ್ಣೀರು ಹಾಕಿದ್ರೆ ಈ ಸಮಾಜ ಅಂಥವ್ರನ್ನ ಸುಲಭವಾಗಿ ಒಪ್ಕೊಂಡ್ಬಿಡುತ್ತೆ. ಅದೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೆ ಅವ್ರಿಗೆ ಬೆಲೆ ಸಿಗೋದಿರಲಿ, ಸಮಾಜ ಅವರನ್ನ ತಿರುಗಿ ಸಹಿತ ನೋಡೋದಿಲ್ಲ. ಶಿವಪ್ರಸಾದ್, ಜಗತ್ತಿನಲ್ಲಿ ಇವತ್ತಿಗೂ ಕೂಡ 180 ಕೋಟಿ ಜನರು ಪರಿಶುದ್ಧವಾದ ನೀರನ್ನು ಕುಡಿಲೇ ಇಲ್ಲ. ಅವರು ಕುಡಿತಾ ಇರೋದು ನೀವು ಬರೀ ಕಣ್ಣಿನಿಂದ ನೋಡಲಾಗದ ತ್ಯಾಜ್ಯ ಮಿಶ್ರಿತ ನೀರು. ಜಗತ್ತಲ್ಲಿ ನದಿಗಳೇ ಇಲ್ಲದ 22 ದೇಶಗಳಿವೆ. ಎಷ್ಟೋ ದೇಶಗಳು ಕುಡಿಯುವ ನೀರನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿವೆ. ವರ್ಷದಲ್ಲಿ 35ರಿಂದ 40 ಲಕ್ಷ ಜನ ನೀರಿಲ್ಲದೆ ಗಂಟಲೊಣಗಿ ಸಾಯ್ತಾ ಇದ್ದಾರೆ. ಹಾಗಿರುವಾಗ ನೀರನ್ನ ಪೋಲ್ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಶಿವಪ್ರಸಾದ್? ನೀನಂದುಕೊಂಡಂತೆ ಜಗತ್ತಿನಲ್ಲಿ ಮುಕ್ಕಾಲು ಭಾಗ ನೀರಿರುವುದು ಸತ್ಯ. ಆದರೆ ಅದಷ್ಟು ಸಮುದ್ರದ ಉಪ್ಪು ನೀರು. ಜಗತ್ತಿನ ಅಷ್ಟೂ ನೀರನ್ನು 100 ಎಂದು ಭಾವಿಸಿದರೆ ಕುಡಿಯಲು ಯೋಗ್ಯವಾದ ನೀರಿನ ಪ್ರಮಾಣ ಕೇವಲ 3. ಆ 3ರಲ್ಲಿ 2 ಭಾಗ ಮಂಜುಗಡ್ಡೆಯಾಗಿ ನಿಂತಿದೆ. ಹಾಗಾಗಿ ಜಗತ್ತಿನಲ್ಲಿ ಕುಡಿಯಲು ಯೋಗ್ಯವಾದ ನೀರಿನ ನಿಖರವಾದ ಪ್ರಮಾಣ ಕೇವಲ 1. ಮನುಷ್ಯನ ದುರಾಸೆಗೆ ಈಗ ಮಂಜುಗಡ್ಡೆಯೂ ಕರಗಿ ಸಮುದ್ರದ ಪಾಲಾಗುತ್ತಿದೆ. ನೀವೆಲ್ಲರೂ ಮಾತಾಡುವಾಗ ಮೇಲ್ನಿಂದ ಇಳಿದು ಬಂದಿದ್ಯಾ ಅಂತ ಕೇಳ್ತೀರಲ್ಲ, ಅದರ ಅರ್ಥ ಏನು ಶಿವಪ್ರಸಾದ್? ಮೇಲಿನಿಂದ ಇಳಿದು ಬಂದಿದ್ಯಾ ಅಂದರೆ ದೇವರು ಅಂತ ಅರ್ಥ. ಅದನ್ನ ಆ ರೀತಿ ಬಳಸ್ತೀವಷ್ಟೇ. ಹಾಗಾದ್ರೆ ನೀರು ಕೂಡ ಮೇಲಿಂದ ಬಂದಿರೋ ದೇವರೇ ತಾನೆ? ಆ ದೇವರ ಮೇಲೆ ತಾತ್ಸಾರ ನಿರ್ಲಕ್ಷ್ಯ ಯಾಕೆ ಶಿವಪ್ರಸಾದ್? ಅಲ್ಲ ಭಗವಂತ, ಈಗೆಲ್ಲ ಮೋಡ ಬಿತ್ತನೆ ಮಾಡಿ ಮಳೆ ಬರೋ ಹಾಗೆ ಮಾಡ್ತಾರಲ್ಲ, ಅದು? ಶಿವಪ್ರಸಾದ್, ನಿಂತ ನೆಲದ ಮೇಲೆ ಬೀಜ ಬಿತ್ತಿ ಬೆಳೆ ಪಡೆಯೋಕೆ ಕಷ್ಟಪಡ್ತಿರೋ ಮನುಷ್ಯ ಎಲ್ಲೋ ಇರೋ ಮೋಡಕ್ಕೆ ಬಿತ್ತನೆ ಮಾಡಿ ಯಶಸ್ವಿಯಾಗಿ ಮಳೆ ಅನ್ನೋ ಬೆಳೆನ ಪಡೆಯೋದಿಕ್ಕೆ ಸಾಧ್ಯನಾ? ಹಾಗೊಂದು ವೇಳೆ ಪಡೆದ್ರೂ ಕೂಡ ಅದು ಕೃತಕ, ಯಾಂತ್ರಿಕ, ತಾತ್ಕಾಲಿಕ. ಪ್ರಕೃತಿಯನ್ನ ಮೀರಿ ಮನುಷ್ಯ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಹೋದರೂ, ಹಣ ಮಾಡದೆ ಹೋದರೂ ಯಾವ ಸಮಸ್ಯೆಯೂ ಇಲ್ಲ. ಏಕೆಂದರೆ
ಅದು ಆಸ್ತಿ, ಐಶ್ವರ್ಯ, ಸಂಪತ್ತು ಅಲ್ಲವೇ ಅಲ್ಲ. ಆದರೆ ನಿಜವಾದ ಐಶ್ವರ್ಯ ನೈಸರ್ಗಿಕ ಸಂಪನ್ಮೂಲಗಳು, ಅದರಲ್ಲೂ ನೀರು, ಜೀವಜಲ ಬಹುಮುಖ್ಯವಾದ ಸಂಪತ್ತು. ನಿಮ್ಮ ಮಕ್ಕಳಿಗೆ, ಅವರ ಮುಂದಿನ ಪೀಳಿಗೆಗೆ ನೀವು ಉಳಿಸಬಹುದಾದ ಏಕೈಕ ಆಸ್ತಿ ಎಂದರೆ ಅದು ನೀರು, ಪರಿಶುದ್ಧವಾದ ಗಾಳಿ ಹಾಗೂ ಪ್ರಕೃತಿ. ನೀರಿಗೆ ಬೆಲೆ ಇದೆ. ಅದೆಷ್ಟು ಬೆಲೆ ಇದೆ ಎಂದರೆ ನೀರನ್ನು ನಾನು ನನ್ನ ತಲೆಯ ಮೇಲೆ ಕೂರಿಸಿಕೊಂಡಿದ್ದೇನೆ ಶಿವಪ್ರಸಾದ್. ತಪ್ಪಾಯ್ತು ಭಗವಂತ. ಇನ್ಮೇಲೆ ನಾನು ನೀರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವ್ಯರ್ಥವಾಗಿ ಅದನ್ನ ಬಳಸೋದಿಲ್ಲ. ಮಾದೇವ, ನೀನ್ ನೋಡಿ ಎಷ್ಟು ವರ್ಷಗಳಾಗೋಯ್ತು ಕಣಯ್ಯ. ಅದಯ್ಯ ನಮ್ ನೆನಪೇ ಬರ್ಲಿಲ್ವಾ? ನೆನಪು ಬರ್ತಿತ್ತಪ್ಪ. ಏನು ಮಾಡೋದು, ಬೆಂಗಳೂರಿಗೆ ಬರಬೇಕು ಅಂದ್ರೆ ಬೇಜಾರಾಗ್ತಿತ್ತು. ಹೋಗ್ಲಿ ಬಿಡು, ನೀನು ಚೆನ್ನಾಗಿದ್ಯಲ್ಲ? ಏಯ್, ನನಗೇನಯ್ಯ ಮುತ್ತಿನಂತ ಸೊಸೆ, ಬಂಗಾರದಂತ ನಮ್ಮ ಮೊಮ್ಮಕ್ಕಳು, ವಜ್ರ ಕಾಯ್ದಂತ ನನ್ನ ಮಗ ಇರ್ಬೇಕಾದ್ರೆ ನನಗೇನು ಯೋಚನೆ. ಚೆನ್ನಾಗಿದೆ ಬಿಡು. ಒಂದು ಕಾಲದಲ್ಲಿ ನಿಮ್ಮ ಮಾವ ನಮ್ಮ ನಾಟಕ ಕಂಪ್ನಿಲಿ ಕಲಾವಿದನಾಗಿದ್ದಮ್ಮ. ನಾವು ಮಾಡದೇ ಇರೋ ಪಾಠಗಳಿಲ್ಲ, ಆಡದೇ ಇರೋ ನಾಟಕಗಳಿಲ್ಲ. ನನ್ನ ಗಂಡನು ಆಗಾಗ ಪೌರಾಣಿಕ ಹಾಡುಗಳನ್ನ ಹಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಎಷ್ಟಾದ್ರೂ ಇವ್ರ ರಕ್ತಾನೆ ಅಲ್ವಾ? ರಕ್ತದಲ್ಲಿ ಕಾಯಿಲೆ ಬರೋ ಹಾಗೆ ಕಲೆನೂ ಬರುತ್ತಮ್ಮ. ಅದಕ್ಕೆ ಇದೇ ಸಾಕ್ಷಿ. ಅಂದಹಾಗೆ ಇವಳು ನನ್ನ ಮಗಳು ರಂಗು ಅಂತ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಕಲಾವಿದೆ. ಅಪ್ಪ ಬರೆಯೋ ಎಲ್ಲ ನಾಟಕದಲ್ಲೂ ನಾನೇ ನಾಯಕಿ ಪಾತ್ರ ಮಾಡೋದು. ಎಷ್ಟೊಂದು ಜನ ನನ್ನನ್ನ ರಂಗನಾಯಕಿ ಅಂತಾನೆ ಕರೀತಾರೆ. ಇವರು ನಮ್ಮ ಅಪ್ಪನ ಶಿಷ್ಯ ಗೋಪಿ ಅಂತ ನಮ್ಮ ಮನೇಲೆ ಕೆಲಸ ಮಾಡ್ಕೊಂಡಿದ್ದಾರೆ. ನಮಸ್ಕಾರ ಕಣಕವು. ನನಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ಗುರುಗಳೇ. ಇವ್ರು ಯಾವ ಕಡೆ ಕೈ ತೋರಿಸ್ತಾರೋ ಆ ಕಡೆ ಟೆಂಟ್ ಹಾಕದೆ ನನ್ನ ಕೆಲಸ. ಪರವಾಗಿಲ್ಲ ಕಣಯ್ಯ, ಒಳ್ಳೆ ಶಿಷ್ಯನೇ ಸಿಕ್ಕಿದ್ದಾರೆ. ಅಂದಾಗ ಮಾದೇವು, ನಿಮ್ಮ ರಂಗತಂಡ ಹೇಗಿದೆ? ಏನು ಹೇಳೋದು ವಿಶ್ವ, ಕಾಲ ಬದಲಾಗಿದೆ. ಈಗ ಈ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ರೆ ದುಗ್ಗಾಣಿನೂ ಇಲ್ಲ, ಜೀವನಾನೂ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಸಿನಿಮಾ ಧಾರಾವಾಹಿಗಳ ಕಡೆ ಹೋಗ್ಬಿಟ್ಟು ಈಗ ಉಳಿದಿರೋದು ನಾವೇ 4 ಜನ. 4 ಜನನಾ? 3 ಅಲ್ವಾ? ನಮ್ ತಾತನ್ ಬಿಟ್ಬಿಟ್ರಿ. ಇವ್ರೆ ತಾತ? ಅಪ್ಪಯ್ಯ, ತಾತ ಅಪ್ಪ, ತಾತ ಎಲ್ಲಿ? ಏ ಗೋಪಿ, ಗೆಲ್ಲೋದ್ರು ಹುಡುಕು. ಸರಿ ಗುರುಗಳೇ. ಅಯ್ಯೋ ಅಪ್ಪಯ್ಯ, 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 ಇಲ್ಲಿದ್ಯೆ? ಅಂದ್ಕೊಂಡೆ ಇಂಥದ್ದೇ ಏನೋ ಒಂದು ಮಾಡಿರ್ತೀಯ ಅಂತ. ಲೇ ಮಾದೇವ, ಅವ್ನಿಗೇನು ತಲೆಗೆ ಕಟ್ಟಿದ್ಯೇನೋ? ನನ್ನ ಸೊಸೆ ಹಿಂದೆ ನಿಂತ್ಕೊಂಡು ಏನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಬಾಯಿಗೆ ಬಂದಂಗೆ ಏನು ಮಾತಾಡ್ತಿಲ್ಲಪ್ಪ. ಗಿರಿಜಾ, ಸ್ವಲ್ಪ ಆ ಕಡೆ ತಿರ್ಗಮ್ಮ. ತಾತ ಎಸ್ಸಲಿ ಹೇಳಿದೀನಿ ಒಂದ್ ಕಡೆ ಹಿಂಗೆಲ್ಲ ಆಡ್ಬೇಡ ಅಂತ. ಸುಮ್ಮನೆ ಇಲ್ಲಿ ಕೂತ್ಕೋ. ಏನೋ ಇದೆಲ್ಲ? ನಿನಗೆ ನಮ್ಮ ಅಪ್ಪನ ಸ್ವಭಾವ ಗೊತ್ತಿಲ್ವೇನೋ? ಗೀಸೆ ನಂಜುಂಡ ಅಂದರೆ ಸ್ವಲ್ಪ ಬೇರೆ ಥರದ್ದೇ ಹೆಸರು. ಆ ಕಾಲದಲ್ಲಿ ಅವ್ರು ಯಾವಾಗಲೂ ಹೆಣ್ಮಕ್ಳ ಜೊತೆನೇ ಇರ್ತಿದ್ರು. ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು. ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ ಅವ್ರನ್ನ ಸುಟ್ಟ ಮೇಲೂ ಅವ್ರ ಆತ್ಮ ಈ ಊರಿಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ.
ಕೋಲಲ್ಲಿ ಆತ್ಮ ಇದೆಯಾ? ಆದ್ರೆ ಭಯ ಪಡ್ಬೇಡಿ ಅಕ್ಕ, ನಮ್ ತಾತ ಯಾರಿಗೂ ತೊಂದ್ರೆ ಕೊಡಲ್ಲ, ಸ್ವಲ್ಪ ತುಂಟಾಟ ಜಾಸ್ತಿ ಅಷ್ಟೇ. ಅಲ್ಲಯ್ಯ, ಈ ಕೋಲಲ್ಲಿರೋ ನಿಮ್ಮ ಅಪ್ಪನಿಗೆ ಮುಕ್ತಿ ಸಿಗೋದು ಯಾವಾಗ? ತಾತಂಗ್ ಮುಕ್ತಿ ಸಿಗ್ಬೇಕು ಅಂದ್ರೆ ಅವ್ರ ಆಸೆ ಈಡೇರ್ಬೇಕು. ಆಸೆನಾ? ಏನು ಆಸೆ? ಅಕ್ಕ, ಬೆಂಗಳೂರಿನಲ್ಲಿ ಒಂದು ತಂಡ ಕಟ್ಟಿ ರಾಮಾಯಣದ ಬಗ್ಗೆ ನಾಟಕ ಮಾಡಬೇಕು ಅಂತ ನಮ್ಮ ಅಪ್ಪನ ಆಸೆ. ಅದಕ್ಕೆ ನಂಜನಗೂಡಿಂದ ಗಂಟು ಮುಟ್ಟ ಎತ್ಕೊಂಡು ಬಂದ್ಬಿಟ್ಟಿದೀವಿ. ಬೆಂಗಳೂರಲ್ಲಿ ಈ ಕಾಲದಲ್ಲಿ ನಾಟಕ ಮಾಡೋದು ಬಹಳ ಕಷ್ಟ ಕಣಯ್ಯ. ಕಷ್ಟ ಅನ್ನೋದು ಕಲಾವಿದರಿಗೆ ಬಾಚಣಿಗೆ ಇದ್ದ ಹಾಗೆ, ಸುಖ ಕೂದ್ಲಿದ್ದ ಹಾಗೆ. ಬಾಚಿದಷ್ಟು ಕೂದ್ಲು ಉದ್ರೋಗುತ್ತೆ, ಆದ್ರೆ ಬಾಚಣಿಗೆ ಮಾತ್ರ ಹಾಗೆ ಇರುತ್ತೆ. ನೋಡಮ್ಮ, ತಾಯಿ ಸರಸ್ವತಿ ವರ ಕೊಡೋದು ಸ್ವಲ್ಪ ನಿಧಾನ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ಶಿವ ಕರಿಯಮ್ಮ. ಸರಿ ಮಾ. ಮತ್ತಿನ್ನೇನಪ್ಪ ಸಮಾಚಾರ? ನಾಟಕದವ್ರ ಹತ್ರ ಏನು ಸಮಾಚಾರ ಇರುತ್ತಪ್ಪ, ಎಲ್ಲ ಬರೀ ಗ್ರಹಚಾರ. ಸಬ್ಬಸ್ಗೆ ಸೊಪ್ಪು ತರಬೇಕು, ಅದರಲ್ಲಿ ವಿಟಮಿನ್ನು ಮಿನರಲ್ಸು ಎಲ್ಲ ಇರುತ್ತಂತೆ. ತಂದು ಒಳ್ಳೆ ಬಸ್ಸಾರು ಮಾಡಬೇಕು. ಹಾ, ಶಂಕರಣ್ಣನ ಹತ್ರ 600 ರೂಪಾಯಿ ಇಸ್ಕೋಬೇಕು. ಆಮೇಲೆ ಗೌರಿ ಸೀರೆ ಕೊಡ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ಫಾಲ್ ಹಾಕೊಡ್ಬೇಕು. ಆಮೇಲೆ ಪ್ರೇಮ್, ನೀವೇನ್ರಿ ಹಿಂಗ್ ನೋಡ್ಕೊಂಡು? ಓ, ಕನ್ನಡಕ ಹಾಕೊಂಡಿಲ್ಲ ಅಲ್ವಾ? ಅಯ್ಯೋ, ನಾನು ಟೈಮ್ ಟೇಬಲ್ಲೇ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ನನ್ನೇ ನೋಡ್ಕೊಂಡು. ಗಿರಿ, ಕನ್ನಡಕ ಹಾಕೋಕ್ ಮುಂಚೆ ನನ್ನ ಕಣ್ಣುಗಳು ಔಟ್ ಫೋಕಸ್ಸಲ್ಲೂ ನಿನ್ನನ್ನೇ ನೋಡ್ತಾ ಇತ್ತು. ಕನ್ನಡಕ ಹಾಕೊಂಡ್ಮೇಲೆ ಫೋಕಸ್ಗೆ ಬಂದ್ಮೇಲೂ ನಿನ್ನನ್ನೇ ನೋಡ್ತಾ ಇತ್ತು. ನೀನು ಟೈ ಕಟ್ತಾ ನಿನ್ನ ಟೈಮ್ ಟೇಬಲ್ ಹೇಳ್ತಾ ಇದ್ದೆ. ನಾನು ಕಟ್ಟಿರೋ ಕೈ ಕಟ್ಕೊಂಡವಳು ಮುಖನೇ ನೋಡ್ತಾ ಇದ್ದೆ. ಓ ರೀ, ಏನ್ರಿ ಆಗಿದೆ ನಿಮ್ಗೆ ಬೆಳಗ್ಗೆ? ಗಿರಿ, ಕೂತ್ಕೊ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹಕ್ಕಿಗಳು ಗೂಡಿಂದ ಹಾರು ಹೋಗೋದು ಬೆಳಗ್ಗೆ, ಕೋಳಿಗಳು ಮಂಕರಿಂದ ಆಚೆ ಬಂದು ಕೊಕ್ಕೋ ಅಂತ ಕೂತ್ಕೊಳ್ಳೋದು ಬೆಳಗ್ಗೆ, ಗಿಡ ಮರ ಬಳ್ಳಿ ಹೂ ಬಿಡೋದು ಬೆಳಗ್ಗೆ. ಇದೆಲ್ಲ ಆಗೋದು ಒಬ್ಬರ ಮೇಲೆ ಒಬ್ಬರಿಗಿರೋ ಪ್ರೀತಿಗೆ. ನನ್ನ ಮೇಲೆ ನಿನಗೆ, ನಿನ್ನ ಮೇಲೆ ನನಗೆ ಪ್ರೀತಿ ಇದ್ದೇ ಇದೆ. ಹೀಗಿರುವಾಗ ನಾವ್ಯಾಕೆ ಪ್ರೀತಿ ಮಾಡಬಾರ್ದು ಬೆಳಿಗ್ಗೆ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ದೊಡ್ಡವರಿದ್ದಾರೆ. ಹೇ ಗಿರಿ, ನಮ್ಮಿಬ್ಬರಿಗೂ ಮದುವೆ ಮಾಡಿರೋದೇ ಆ ದೊಡ್ಡವರು, ಅವ್ರಿಗೆ ನಾಚಿಕೆ ಇಲ್ಲ ಅಂದಮೇಲೆ ನಮ್ಗೆ ಯಾಕೆ ನಾಚಿಕೆ? ನೋಡು, ಗಿಡ ಮರ ಬಳ್ಳಿ ಎಲ್ಲ ಹೋಗ್ಬಿಟ್ಟಾಯ್ತು, ನಮ್ದು ನಿಂದು ಯಾವಾಗ? ನಮ್ಮ ಪ್ರೀತಿ ಬಳ್ಳಿಗೆ ಆಗ್ಲೇ 2 ಹೂವಿದೆ. ಅದರಲ್ಲಿ ಒಂದು ಹೂನ ಸ್ಕೂಲಿನ ಮುಡಿಗೆ, ಇನ್ನೊಂದು ಹೂನ ಕಾಲೇಜ್ ಮುಡಿಗೆ ಸೇರಿಸೋಷ್ಟೊತ್ತಿಗೆ ಜೀವನನೇ ಸಾಕಾಗಿ ಹೋಗಿದೆ. ಇನ್ನು ಅಂಗನವಾಡಿಗೆ ಸೇರ್ಸಕ್ಕೆ ಇನ್ನೊಂದು ಹೂ ಬೇಕಾ? ಗಿರಿ, ಬಳ್ಳಿಗೆ ಕಾಯಿ ಭಾರವೇ, ನಲ್ಲಿಗೆ ನೀರು ಭಾರವೇ, ನೆಲ್ಲಿಗೆ. ಅಯ್ಯೋ, ಆಯ್ತಾಯ್ತು, ನೀವು ಕವಿ ಆಗ್ಬಿಡಿ, ಪರವಾಗಿಲ್ಲ, ತಡ್ಕೋತೀನಿ. ಆದ್ರೆ ವಿಕಟ ಕವಿ ಆಗ್ಬೇಡಿ, ಕಷ್ಟ ಆಗುತ್ತೆ. ನನಗೂ ಕಷ್ಟ ಆಗ್ತದೆ. ಯಾಕೆ ನೀನು ನನ್ನ ಈ ಥರ ದೂರ ಮಾಡ್ತಾ ಇರೋದು? ಇನ್ನು ಹತ್ತಿರ ಹತ್ತಿರ. ಅಯ್ಯೋ, ತೆಗಿರಿ ಕೈನ. ಮಾವನ್ ಫ್ರೆಂಡ್ ಬಂದಿದ್ದಾರೆ, ನಾನು ರೂಮಿಗೆ ಬಂದಿದ್ದೆ ನಿಮ್ಮನ್ನ ಕರೆಯೋದಕ್ಕೆ. ಟೈ ಹಾಕೋಣ ಅಂತ ನಿಂತೆ, ನೀವು ನೋಡಿದ್ರೆ ಸಂತೆಲೂ ಅದೇ ಚಿಂತೆ ಅನ್ನೋ ಹಾಗೆ. ಸಂತೆಯಲ್ಲಿ ನಿಂತರೂನು. ಮನೆ EMI 15,000, ಚೀಟಿ ದುಡ್ಡು 6,000, ಕೈ ಸಾಲ 4. ಇನ್ನೊಂದು 3 ತಿಂಗಳು ಹೋದ್ರೆ ಮಕ್ಕಳು ಸ್ಕೂಲು ಕಾಲೇಜ್ ಫೀಸ್ ಕಟ್ಟಬೇಕು. 1 ಲಕ್ಷ ಆಗತ್ತೆ. ಅಲ್ಲ ಗಿರಿ, ಮಾವನ್ ಫ್ರೆಂಡ್ ಯಾರೋ ಬಂದಿದ್ದಾರೆ ಅಂತ ಹೇಳಿದಲ್ಲ, ಯಾರವರು? ಹಂಗೆ ಬನ್ನಿ ದಾರಿಗೆ. ರೀ, ಅವ್ರು ಯಾವುದೋ ನಾಟಕದ ಕಂಪ್ನಿ ಓನರ್ ಅಂತೆ, ಬೆಂಗಳೂರಲ್ಲಿ ನಾಟಕ ಮಾಡಿಸ್ಬೇಕು ಅಂತ ಬಂದಿದ್ದಾರೆ. ಪಾಪ ತುಂಬಾ ಕಷ್ಟದಲ್ಲಿದ್ದಾರಂತೆ. ಮಾವ ನಿಮ್ಮನ್ನ ಕರೀರಿ ಅಂತ ಹೇಳಿದ್ರು. ನೀವು ನೋಡಿದ್ರೆ ನಿಮ್ದೇ ನಾಟಕ ಮಾಡ್ಕೊಂಡು. ಗಿರಿ, ನಮಗಿರೋ ಪ್ರಾಬ್ಲಮ್ಸ್ ಹೇಳಿದ್ಮೇಲೆ ನನ್ನ ಪ್ರಾಬ್ಲಮ್ಗೆ ನೋ ಪ್ರಾಬ್ಲಮ್ ಅಂತ ನಾನು ಹೇಳಿಲ್ವಾ? ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಅದು ಬೆಡ್ರೂಮ್ ಅಲ್ವಾ, ಇದಕ್ಕಿರೋ ವಾಸ್ತು ಆ ಥರ. ಫಸ್ಟ್ ಇಲ್ಲಿಂದ ಹೋಗೋಣ, ನಡಿ. ನಡೆಯ, ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೇದಾಗತ್ತೆ. ಅಂಕಲ್ ನಮಸ್ಕಾರ. ಓಹೋ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಶಿವಣ್ಣ, ಎಷ್ಟು ಹತ್ರ ಆಗಿಬಿಟ್ಟಿದ್ಯೋ ಮಾರಾಯ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ನಮ್ಮ ಕಂಪ್ನಿ ಹತ್ರ ಭಕ್ತ ಪ್ರಹ್ಲಾದ ನಾಟಕ ನೋಡೋ ಕರ್ಕೊಂಬರ್ತಿದ್ದ.
ಅದ್ರಲ್ಲಿ ಬರೋ ನರಸಿಂಹನ ಪಾತ್ರ ನೋಡಿ ನೀ ಭಯ ಪಟ್ಟೆ ಅಂದರೆ ನಿಮ್ಮ ಅಪ್ಪನ ಪಂಚ ಎಲ್ಲ ಒದ್ದಾಗ್ಬಿಡೋದು. ಅಂಕಲ್, ಈಗ ಆ ವಿಷಯ ಎಲ್ಲ ಬೇಕಾ? ಬೆಂಗಳೂರಿಗೆ ಯಾವುದೋ ನಾಟಕ ಮಾಡ್ಸಕ್ಕೆ ಬಂದಿದ್ದೀರಂತೆ? ಬರೀ ಇವನ ಆಸೆ ಅಷ್ಟೇ ಅಲ್ವೋ, ಇವರ ಅಪ್ಪನ ಆಸೆನೂ ಅದೇ ಆಗಿತ್ತು. ಅಂಕಲ್, ನಿಮ್ಮ ಆಸೆ, ನಿಮ್ಮ ತಂದೆಯವರ ಆಸೆಗೋಸ್ಕರ ಬೆಂಗಳೂರಲ್ಲಿ ನಾಟಕ ಮಾಡಿಸ್ಬೇಕು ಅಂತ ಬಂದಿದ್ದೀರಾ. ನಿಮ್ಮ ಆಸೆಗೆ ನಾನು ತಣ್ಣೀರು ಏರಿಸ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಕ್ಟಿಕಲ್ಲಾಗಿ ಒಂದು ಮಾತು ಹೇಳ್ತೀನಿ, ಕೇಳಿ. ಅಂಕಲ್, ಜನ ಫ್ರೀ ಇದ್ದಾಗ ಫೋನ್ ಎತ್ಕೊಂಡು ಹಲೋ ಅಂತ ಇದ್ದ ಕಾಲ ಹೊರಟೋಯ್ತು. ಈಗ ಹಲೋ ಅನ್ನೋಕ್ಕೂ ಯಾರ ಹತ್ರನೂ ಟೈಮ್ ಇಲ್ಲ. ಆದರೂ ಕೈಯಲ್ಲಿ ಮೊಬೈಲ್ ಇರುತ್ತೆ. ಆ ಮೊಬೈಲಲ್ಲಿ ರೀಲ್ಸ್ ಇರುತ್ತೆ. ಆ ರೀಲ್ಸು 15 ಸೆಕೆಂಡ್ ಮಾತ್ರ ಇರುತ್ತೆ. 15 ಸೆಕೆಂಡಲ್ಲಿ ಇಷ್ಟ ಆದರೆ ಲೈಕು, ಕಾಮೆಂಟು, ಶೇರು, ಇಲ್ಲ ಅಂದರೆ ಸ್ಕ್ರೋಲ್ ಅಪ್, ಸ್ಕ್ರೋಲ್ ಡೌನು. ಇಂಥ ಫಾಸ್ಟ್ ದುನಿಯಾದಲ್ಲಿ ಗಂಟೆಗಟ್ಟಲೆ ನಾಟಕ ನೋಡೋಕ್ಕೆ ಯಾರು ಬರ್ತಾರೆ ಅಂಕಲ್? ಏ ಶಿವು, ಹಾಗನ್ಬಾರ್ದಪ್ಪ. ಇವತ್ತಿಗೂ ನಾಟಕದ ಮೇಲೆ ಅಭಿಮಾನ ಇಟ್ಟಿರೋ ಜನ ಇದಾರಪ್ಪ. ಅದಕ್ಕೆ ನಾನೇ ಉದಾಹರಣೆ. ಹೌದಪ್ಪ, ಆದರೆ ನಿನ್ನಂಥವ್ರು ಇರೋದು ಬೆರಳೆಣಿಕೆ ಅಷ್ಟು. ಅಂದರೆ 60 ವರ್ಷ ದಾಟಿರೋರು 10% ಅಷ್ಟೇ ಇರೋದು. ಇನ್ನು 90% ಜನ ಕೇಳೋದೇ ಬೇರೆ. ಇವತ್ತಿನ ದಿನ ನಿರ್ಣಾಯಕ ಆಡಿಯನ್ಸು ಅಂದರೆ ಅದು ಯೂತ್ಸು. ಅಲ್ಲ ಅಣ್ಣ, ಹೀಗೆ ಒಂದೇ ಮಾತಲ್ಲಿ ನಾಟಕಕ್ಕೆ ಬೆಲೆನೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾಟಕನೇ ನಂಬ್ಕೊಂಡು ಎಷ್ಟು ಜನ ಬದುಕ್ತಿದ್ದಾರೆ ಗೊತ್ತಾ? ಅದಕ್ಕೋಸ್ಕರ ಕಣಮ್ಮ ನಾನು ಹೇಳ್ತಾ ಇರೋದು, ಯಾರೊಬ್ಬರಿಗೂ ಅನ್ಯಾಯ ಆಗಬಾರ್ದು ಅಂತ ಬಯಸೋ ಮನುಷ್ಯ ನಾನು. ನಿಮ್ಮಂಥ ನಾಟಕದ ಕಲಾವಿದರು ಸಾವಿರಾರು ಜನ ಇದ್ದೀರಿ. ಅವ್ರು ಯಾರಿಗೂ ಅನ್ಯಾಯ ಆಗಬಾರ್ದಲ್ವಾ? ನಿಮಗೆ ಹಂಗೂ ಕಲೆನ ಬಿಟ್ಟು ಬದುಕಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಸೀರಿಯಲ್ ಮಾಡಿ, ಸಿನಿಮಾಗಳಲ್ಲಿ ಮಾಡಿ, ಇಲ್ಲ ಶಾರ್ಟ್ ಫಿಲಮ್ಸ್ ಮಾಡಿ. ನೋಡಿ ಅಂಕಲ್, ಒಟ್ನಲ್ಲಿ ನಾನು ಹೇಳೋದಿಷ್ಟೇ, ಅಪ್ಪ ಹಾಕಿದ ಆಲದ ಮರ ಅಂತ ಅದ್ರ ಹಿಂದೆ ಹೋದರೆ ಪರವಾಗಿಲ್ಲ. ಆದರೆ ಜಾಲಿ ಮರದ ಕೆಳಗಡೆ ನಿಂತರೆ ನೆರಳು ಬರಲ್ಲ, ಹಣ್ಣು ಸಿಗಲ್ಲ. ಅಲ್ಲಪ್ಪ, ನಾಟಕ ಅಂದರೆ ಬೆಲೆನೇ ಇಲ್ಲದ ಕಲೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಲ್ಲಪ್ಪ. ಒಂದು ಕಾಲದಲ್ಲಿ ನೀನು ತಿಂದಿರೋ ತುತ್ತು ನಿಮ್ಮ ಅಪ್ಪನ ನಟನೆ ಮೆಚ್ಚಿ ಜನ ಚಪ್ಪಾಳೆ ಹೊಡೆದಿರೋದ್ರಿಂದ ಬಂದಿರೋದು. ನಿಜ ಕಣೆಯ. ನೋಡಪ್ಪ, ಮುಖಕ್ಕೆ ಬಣ್ಣ ಹಚ್ಚಿ ಸರಸ್ವತಿಗೆ ಕೈ ಮುಗಿದು ಸ್ಟೇಜ್ ಮೇಲೆ ಬಂದು ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಅಂತ ಹಾಡಿ ಪಾತ್ರ ಮಾಡ್ತಾ ಇದ್ರೆ ಕಲಾವಿದನಿಗೆ ಹಸಿವು, ದುಃಖ ಅಂತ ಏನು ಗೊತ್ತಾಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಮನೇಲಿ ಯಾರಾದರೂ ಸತ್ತೋದ್ರು ಅದ್ರ ಕಡೆ ಗಮನ ಕೊಡದೆ ಜನಗಳ ಚಪ್ಪಾಳೆಗೋಸ್ಕರ ಬದುಕೋ ಕಲೆ ಕಣೆಯಾಗು ದೊಡ್ಡದಿದು. ರೀ, ನೀವು ಹೇಳ್ತಿರೋದೆಲ್ಲ ವಾಸ್ತವನೇ ಇರಬಹುದು, ಆದರೆ ಅದಕ್ಕೂ ಮೀರಿದ ಒಂದು ಬದುಕಿದೆ ಅಲ್ವಾ? ಅಣ್ಣ, ಮುಂಚೆ ನಮ್ಮ ನಾಟಕದ ಕಂಪ್ನಿಲಿ 34 ಜನ ಕೆಲಸ ಮಾಡ್ತಾ ಇದ್ರು. ಆದರೆ ಇವತ್ತು ನಾವು 3 ಜನ ಮಾತ್ರ ಉಳ್ಕೊಂಡಿರೋದು. ನಮ್ಮ 3 ಜನಕ್ಕೂ ಆ ನಾಟಕನೇ ಉಸಿರು ಅಣ್ಣ. ಅಣ್ಣಯ್ಯ, ಪ್ರಾಬ್ಲಮ್ ಅನ್ನೋದು ಹುಟ್ಟೋ ಮಗುವಿಂದ ಸಾಯೋ ಮುತ್ಕನವರೆಗೂ ಇದ್ದೇ ಇರ್ತದೆ. ಈಗ ನನ್ನೇ ನೋಡು, ಇವ್ರ ಮನೆ ಕೆಲ್ಸಕಾರ. ಆದ್ರೆ ಒಂದು ಸತಿ ಮುಖಕ್ಕೆ ಬಣ್ಣ ಹಚ್ಚಿ ಸ್ಟೇಜ್ ಹತ್ತಿದ್ರೆ ರಾಜ, ಮಹಾರಾಜ ನಾನು. ನೋಡಿದ್ರಾ, ಈ ಆತ್ಮವಿಶ್ವಾಸ ನಮಗೆಲ್ಲ ಬರಲ್ಲ. ಇದನ್ನ ಇವ್ರಿಗೆ ಕಲಿಸ್ಕೊಟ್ಟಿರೋದು ರಂಗಭೂಮಿ. ರಂಗಭೂಮಿ ಕಲಿಸ್ಕೊಡುತ್ತೆ, ಕಲಿಸಿ ಕೊಡಲ್ಲ. ಅಲ್ಲ, ಜಗತ್ತೇ ಒಂದು ದಾರಿಲಿ ಹೋಗ್ತಾ ಇದೆ, ಇವರೇ ಒಂದು ದಾರಿಲಿ ಹೋಗ್ತಾ ಇದ್ದಾರೆ ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ನೋಡಪ್ಪ, ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ. ನಿನ್ಗೆ ಒಳ್ಳೆ ಸೇಲ್ಸ್ಮನ್ ಕೆಲಸ ಕೊಡಿಸ್ತೀನಿ. ಮಿನಿಮಮ್ ಏನಿಲ್ಲ ಅಂದ್ರೂ ತಿಂಗಳಿಗೆ 8,000 ರಿಂದ 9,000 ರೂಪಾಯಿ ಬರುತ್ತೆ. ಜೊತೆಲಿ ಇನ್ಸೆಂಟಿವ್ ಬರುತ್ತೆ. ಅಣ್ಣಯ್ಯ, ನೀನು ಕೋಟಿ ಕೊಡ್ತೀನಿ, ಇನ್ನು ನಾನು ಬರೋಕ್ಕಿಲ್ಲ. ಗಂಜಿನೋ ಪಂಜಿನೋ ಕುಡ್ಕೊಂಡು ನಮ್ಮ ಗುರುಗಳ ಹತ್ರ ಇದು ಬಿಡ್ತೀನಿ. ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದರೆ ರಂಗಭೂಮಿ ಬಿಡೋಕ್ಕಿಲ್ಲ. ಸರಿ, ಹಾಗಿದ್ರೆ ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ. ಹೌದಾ? ಆಗಲ್ವಾ? ಸರಿ ಸರಿ. ಛೇ, ನಾನು ಅನ್ಕೊಳ್ಳೋದೆ ಒಂದು, ಆಗೋದೇ ಒಂದು. ಸರ್, ಯಾಕೆ ಸರ್ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ನಾನು ನನ್ನ ಹೆಂಡತಿ ನಾಟಕಕ್ಕೆ ಹೋಗಬೇಕು ಅಂತ ಟಿಕೆಟ್ ರಿಸರ್ವ್ ಮಾಡಿಸಿದ್ದೆ. ಮಗಳು ಅಳಿಯ ಮನೆಗೆ ಬರ್ತಾ ಇದ್ದಾರೆ, ನಾಟಕಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೆಂಡತಿ ಫೋನ್ ಮಾಡಿದ್ಲು.
ನಾಟಕ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಅಯ್ಯೋ ಸರ್, ಅಪರೂಪಕ್ಕೆ ಮಗಳು ಅಳಿಯ ಮನೆಗೆ ಬರ್ತಾ ಇದ್ದಾರೆ, ಖುಷಿ ಪಡೋದು ಬಿಟ್ಟು ಆಫ್ಟರ್ ಆಲ್ ನಾಟಕ ಮಿಸ್ ಆಯಿತು ಅಂತ ಬೇಜಾರು ಮಾಡ್ಕೋತಾ ಇದ್ದೀರಲ್ಲ ಸರ್. ಆಫ್ಟರ್ ಆಲ್ ನಾಟಕನ ಏನು ಹೀಗನ್ಬಿಟ್ಟೆ ಶಿವು? ನಾಟಕ ಅಂದರೆ ಏನು ಅಂತ ಅಂದ್ಕೊಂಡಿದ್ಯಾ? ಅದು ಸಮಾಜದ ಕನ್ನಡಿ, ಎಷ್ಟೋ ಜನಗಳ ಜೀವನಾಡಿ. ನಾಟಕ ಎಷ್ಟೋ ಜನಕ್ಕೆ ಅಕ್ಷಯ ಪಾತ್ರೆ, ಇನ್ನು ಕೆಲವರಿಗೆ ಅವರ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋ ತೀರ್ಥಯಾತ್ರೆ ಕಣಯ್ಯ. ಅಯ್ಯ ಸುಮ್ಮನಿರಿ ಸರ್, ನಮ್ಮೂರ ಕಡೆ ಈಗಲೂ ಯುಗಾದಿಗೆ ದೀಪಾವಳಿಗೆ ನಾಟಕ ಆಡ್ತಾರೆ. ನಾವು ದಿಂಬು ಚಾಪೆ ತಗೋಯ್ತೀವಿ, ತುಂಬ ಜನ ಸೇರಿರ್ತಾರೆ ಅಂತ. ಅದು ಬಿಟ್ಟರೆ ಬೇರೆ ಏನು ಸ್ಪೆಷಾಲಿಟಿ ಕಾಣಲಿಲ್ಲ ಸರ್. ಅಯ್ಯೋ, ನಮ್ಮೂರ ಕಡೆಗಳೆಲ್ಲ ಮಾಡ್ತಾರೆ ಸರ್. ಅಲ್ಲಿಕ ಹುಡುಗರುಗಳು ಹುಡುಗಿಗಳನ್ನ ನೋಡಕ್ ಬಂದ್ರೆ ಅಂಕಲ್ಗಳು ಆಂಟಿಗಳನ್ನ ನೋಡಕ್ ಬರ್ತಾರೆ. ಅದು ಬಿಟ್ರೆ ನನಗೂ ಏನು ವಿಶೇಷತೆಗಳು ಕಾಣಲಿಲ್ಲ ಸರ್. ಈಗಿನ ಕಾಲದ ಹುಡುಗರಲ್ವಾ, ನೀವು ಹೀಗೆ ಮಾತಾಡೋದ್ರಿಂದ ನನಗೇನು ಆಶ್ಚರ್ಯ ಕಾಣ್ತಾ ಇಲ್ಲ. ಅದೇ ನಾಟಕ ಕಲಾವಿದರಿಗೆ ಎಷ್ಟು ಶಿಸ್ತು ಕಲಿಸುತ್ತೋ, ನೋಡೋ ಪ್ರೇಕ್ಷಕರಿಗೆ ಅಷ್ಟೇ ಶಿಸ್ತು ಸಮಯ ಪಾಲನೆ ಕಲಿಸುತ್ತೆ.